ಆಪ್ ಕಿ ಅದಾಲತ್ನಲ್ಲಿ ಸ್ವಾಮಿ ರಾಮದೇವ್ ಅವರ ಮೇಲೆ ಇರುವ ಆರೋಪ. ಇವರು ದೊಡ್ಡ ದೊಡ್ಡ ಹೇಳಿಕೆಗಳನ್ನ ಕೊಡುತ್ತಾರೆ. ಸ್ವಾಮೀಜಿ, ನಿಮ್ಮ ಬಗ್ಗೆ ಏನೇ ಕೇಳಿದ್ರೂ ಅನ್ಸುತ್ತೆ ಅದು ಅತಿಶಯೋಕ್ತಿ ಅಂತ. ನೀವು ಎಂಥ ದೊಡ್ಡ ದೊಡ್ಡ ದಾವೆಗಳನ್ನ ಮಾಡ್ತೀರಿ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಯಾವುದೇ ಕಾಯಿಲೆ ಇದ್ರೂ ನೀವು ಸರಿ ಮಾಡ್ತೀನಿ ಅಂತ. ನಾನು ವಾದ ಮಾಡಲ್ಲ. ನಾನು ಸತ್ಯ ಮತ್ತೆ ವಾಸ್ತವ ಹೇಳ್ತೀನಿ. ನಾನು ಕತೆಗಳನ್ನು ಕಟ್ಟಲ್ಲ. ನೋಡಿ, ಯಾವುದು ಸತ್ಯ ಇರುತ್ತೋ ನಾನದನ್ನ ನನ್ನ ಪೂರ್ತಿ ಶಕ್ತಿ ಹಾಕಿ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಜನ ಇಲ್ಲಿವರೆಗೂ ತಪ್ಪು ತಿಳ್ಕೊಂಡಿದ್ರು. ಅದಕ್ಕಾಗಿ ನನ್ನ ಸತ್ಯ ಅವ್ರಿಗೆ ಸುಳ್ಳು ಅನ್ಸುತ್ತೆ. ಅವ್ರು ಇಲ್ಲಿವರೆಗೂ ಏನ್ ಕೇಳಿದ್ರು ಅಂದ್ರೆ ಬಿಪಿ ಯಾವ ಕಾರಣಕ್ಕೂ ಸರಿ ಹೋಗಲ್ಲ, ಬಿಪಿ ಇದ್ರೆ ಜೀವನ ಪೂರ್ತಿ ಮಾತ್ರೆ ತಿನ್ಬೇಕು ಅಂತ. ನಾನದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಹೇಳ್ತೀನಿ, ಹೈಪರ್ ಟೆನ್ಷನ್ ಪೂರ್ತಿ ಕ್ಯೂರ್ ಆಗತ್ತೆ. ಇನ್ನೊಂದು ವಿಷಯ ಏನು ಅಂದ್ರೆ ಜನ ಇಲ್ಲಿವರೆಗೂ ಹಾರ್ಟ್ ಸಮಸ್ಯೆಗೆ ಬೈಪಾಸ್, ಆಂಜಿಯೋಪ್ಲಾಸ್ಟಿ ಅಧಿಕೃತ ಚಿಕಿತ್ಸೆ ಅಂತ ನಂಬ್ಕೊಂಡು ಬಂದಿದ್ದಾರೆ. ನಾನ್ ಹೇಳ್ತೀನಿ, ನೋ ಬೈಪಾಸ್, ನೋ ಪ್ಲಾಸ್ಟಿಕ್, ನೋ ಆಂಜಿಯೋಪ್ಲಾಸ್ಟಿಕ್. ನೋಡಿ, ನೀವು ಪ್ರಾಣಾಯಾಮ ಮಾಡ್ತಾ ಬಂದ್ರೆ ನಿಮ್ಗೆ ಬೈಪಾಸ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಹಾರ್ಟ್ ಬ್ಲಾಕೇಜ್ ಓಪನ್ ಆಗುತ್ತೆ, ನಿಮ್ಮ ಕಾರ್ಡಿಯಾಕ್ ಪ್ರಾಬ್ಲಮ್ ಸರಿ ಹೋಗುತ್ತೆ, ಮಿಸ್ ಆಗ್ತಾ ಇರುವಂತ ಪಲ್ಸ್ ಏನಿದೆ ಅದು ಸರಿ ಹೋಗುತ್ತೆ. ನೋಡಿ, ಹೃದಯದಂತ ಸೂಕ್ಷ್ಮ ವಿಷಯದ ಮೇಲೆ ನಾನು ನೇರವಾಗಿ ಮಾತಾಡಿದ್ರೆ ಜನಕ್ಕೆ ಅನ್ಸಕ್ ಶುರು ಆಗುತ್ತೆ, ಈ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ, ಇವನ್ಗೆ ತಲೆ ಸರಿ ಇದೆಯಾ ಅಂತ, ಇದು ಸತ್ಯನಾ ಅಂತ. ನಾನು ನಿಮ್ಮನ್ನ ಇದೇ ಕೇಳಬೇಕು ಅಂತ ಇದ್ದೀನಿ, ನಿಮ್ ತಲೆ ಸರಿ ಇದೆಯಾ ಇಂತ ಮಾತಾಡ್ತಾ ಇದ್ದೀರಲ್ಲ ಅಂತ. ಹೋಗ್ಲಿ ಬಿಡಿ. ನೋಡಿ, ಯಾವ್ದಾದ್ರೂ ಹೊಸ ವಿಷಯನ ಒಬ್ರು ಹೇಳ್ದಾಗ, ಯಾವಾಗ ಮೊದಲನೇ ಬಾರಿ ಈ ಭೂಮಿ ಗುಂಡಿಗಿದೆ ಅಂತ ಹೇಳಿದ್ರು ಕೆಲವರು ಚಪ್ಪಟೆ ಆಗಿದೆ ಅಂದ್ರು, ಜನ ಅವ್ರನ್ನ ಗಲ್ಲಿಗೆ ಏರ್ಸ್ಬಿಟ್ರು. ಯಾರಾದ್ರೂ ಮೊದಲನೇ ಬಾರಿಗೆ ಸತ್ಯ ಹೇಳ್ದಾಗ ಜನರಿಗೆ ಅದು ಸುಳ್ಳು ಅನ್ಸುತ್ತೆ. ನೋಡಿ, ಇದು ವಿಜ್ಞಾನದ ವಿಷಯದಲ್ಲೂ ಹೀಗೆ ಇದೆ. ಕೇವಲ ಮೆಡಿಕಲ್ ಸೈನ್ಸ್ ವರ್ಷಾನುಗಟ್ಟಲೆ ಯಾವ ವಿಷಯಗಳ ಬಗ್ಗೆ ರಿಸರ್ಚ್ ಮಾಡಿದ್ಯೋ ಆ ವಿಷಯಗಳಿಗೆ ಡಾಕ್ಟರ್ಗಳು ಲಕ್ಷಗಟ್ಟಲೆ ದುಡ್ಡು ತಗೋತಾರೆ, ಕೋಟಿಗಟ್ಟಲೆ ದುಡ್ಡು ಹಾಕಿ ಆಸ್ಪತ್ರೆಗಳನ್ನು ಕಟ್ಟಿದ್ದಾರೆ. ನೀವು ಒಂದೇ ವಾಕ್ಯದಲ್ಲಿ ಆ ರೀತಿ ವಿಷಯಗಳನ್ನ ತಪ್ಪು ಅಂತ ಸಾಬೀತು ಮಾಡ್ತಿದ್ದೀರಾ. ನೋಡಿ, ನಾನ್ ಯಾವ ಸೈನ್ಸ್ ಬಗ್ಗೆ ಮಾತಾಡ್ತೀನೋ ಅದು 200 ಕೋಟಿ ವರ್ಷಗಳ ಹಳೆಯ ಸೈನ್ಸ್. ಮತ್ತೆ ಡಾಕ್ಟರ್ಗಳು ಯಾವ ಸೈನ್ಸ್ ಆಧಾರದ ಮೇಲೆ ಮಾತಾಡ್ತಾರೋ ಅದು WHO ಪ್ರೇರಿತ ಕೇವಲ 200 ವರ್ಷ ಹಳೆಯ ಸೈನ್ಸ್. ಇದು ತುಂಬಾನೇ ದೊಡ್ಡ ವಿಷಯ. ಆದ್ರೆ ಸ್ವಾಮೀಜಿ, ನೀವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಚಾಲೆಂಜ್ ಮಾಡ್ತಾ ಇದ್ದೀರಾ, ಅವರಿಗೆ ಸವಾಲ್ ಹಾಕ್ತಾ ಇದ್ದೀರಾ. ನೋಡಿ, ಒಂದ್ ವಿಷಯ ಹೇಳ್ತೀನಿ, ನೀವು ಡಾಕ್ಟರ್ಗಳನ್ನ WHO ಕೇಳ್ಬೇಕು. ಒಬ್ಬ ರೋಗಿ ನಿಮ್ ಹತ್ರ ಬರ್ತಾನೆ. ಆ ರೋಗಿ ಬಂದು ಅವ್ರ ಹತ್ರ ಹೇಳ್ತಾನೆ, ಡಾಕ್ಟರ್ ಸಾಹೇಬ್ರೆ ಸ್ವಲ್ಪ ನೋಡಿ ಅಂದಾಗ ಡಾಕ್ಟರ್ ಸಾಹೇಬ್ರು ಹೇಳ್ತಾರೆ, 3 ವಾಕ್ಯಗಳಲ್ಲಿ ಹೇಳ್ತೀನಿ. ಡಾಕ್ಟರ್ ಹೇಳ್ತಾರೆ, ನಿನಗೆ ಕಾಯಿಲೆ ಇತ್ತು, ಅದಕ್ಕೆ ಡಾಕ್ಟರ್ ಹತ್ರ ಬಂದಿರೋದು. ಸರಿಯಾಗಿರೋ ಮನುಷ್ಯ ಯಾರು ಹೋಗ್ತಾನೆ? ನಿನಗ್ ಕಾಯಿಲೆ ಇತ್ತು, ನಿನಗ್ ಕಾಯಿಲೆ ಬಂದಿದೆ, ಈ ಔಷಧಿ ತಗೋ. ಈ 2 ವಾಕ್ಯ ಸರಿ ಇದೆ. ಆದ್ರೆ 3ನೇ ವಾಕ್ಯ ಏನು ಅವರು ರೋಗಿಗೆ ಹೇಳ್ತಾರೆ, ನೀನ್ ಯಾವಾಗ್ಲೂ ಕಾಯಿಲೆ ಬೀಳ್ತಾನೇ ಇರ್ಬೇಕು, ಮತ್ತೆ ನನ್ನ ಹತ್ರ ಬರ್ತಾನೆ ಇರ್ಬೇಕು, ಹಾಗೆ ಔಷಧಿ ತಗೋತಾನೆ ಇರ್ಬೇಕು. ಈ ಮಾತಿಗೆ ಸಂಪೂರ್ಣ ವಿರುದ್ಧವಾಗಿ ನಾನು ಹೇಳ್ತೀನಿ, ನಿನ್ಗೆ ಕಾಯಿಲೆ ಇರ್ಲಿಲ್ಲ, ಕಾಯಿಲೆ ಈಗ್ಲೂ ಇಲ್ಲ, ಕಾಯಿಲೆ ಮುಂದೆ ಕೂಡ ಬರಲ್ಲ ಅಂತ. ನೋಡಿ, ಇದ್ರ ಹಿಂದೆ ಆಧಾರ ಇದೆ, ಕೇವಲ ಬಾಯಿ ಮಾತಲ್ಲ ಅಥವಾ ಭಾಷಣ ಬಿಗಿಯೋಕಿ ಮಾತನ್ನ ಹೇಳ್ತಾ ಇಲ್ಲ ನಾನು. ಇದು ಬರೀ ಮಾತಲ್ಲ, ಜನರಿಗೆ ಇದನ್ನ ನಿಜ ಮಾಡಿ ತೋರಿಸಿದೀನಿ. ನೋಡಿ, 10 ಕೋಟಿ ಜನ ನಮ್ ದೇಶದಲ್ಲಿದ್ದಾರೆ ಡಯಾಬಿಟಿಸ್ ಕಾಯಿಲೆಗೆ ಒಳಗಾಗಿರೋರು, 10 ಕೋಟಿ ಜನ ಇದ್ದಾರೆ ಹೈಪರ್ ಟೆನ್ಷನ್ ಕಾಯಿಲೆಗೆ ಒಳಗಾಗಿರೋರು. ನೀವು ಹೀಗೆ ಎಲ್ಲಾ ಜನರನ್ನ ಕ್ಯೂರ್ ಮಾಡಿದ್ರೆ ಈ ಔಷಧಿ ತಯಾರು ಮಾಡೋ ಕಂಪನಿಗಳಿವೆಯಲ್ಲ, ಇವುಗಳ ಗತಿ ಏನು? ನೋಡಿ, ಈ ಔಷಧಿ ತಯಾರು ಮಾಡೋ ಫ್ಯಾಕ್ಟರಿಗಳ ಮಾಲೀಕರೇನಿದ್ದಾರೆ ಅವ್ರು ನನ್ಗೆ ದಾನ ನೀಡ್ತಾರೆ ಪತಂಜಲಿ ಉತ್ಪನ್ನ ಮಾಡೋಕೆ. ನಾನು ಅವ್ರಿಗೆ ನಿಮ್ಗೇನ್ ಬೇಕು ಅಂತ ಕೇಳ್ದೆ. ನೋಡಿ, ಪ್ರಪಂಚದಲ್ಲಿ 2 ಮಾರಕ ವ್ಯಾಪಾರಗಳಿವೆ, ಒಂದು ಆಯುಧ, ಇನ್ನೊಂದು ಔಷಧ. ಈ 2 ಪ್ರಪಂಚದಲ್ಲಿ ಇರಬಾರ್ದು ಅನ್ನೋದು ನನ್ನ ಆಸೆ. ಅಂದ್ಮೇಲೆ ನೀವ್ಯಾಕೆ ನನಗೆ ದಾನ ಕೊಡ್ತಿದ್ದೀರಾ ಅಂತ. ಅದಕ್ಕೆ ಅವ್ರಂದ್ರು, ನೋಡಿ, ನಮ್ ಏನೇನಿದೆ, ಈ ಜಗತ್ತು ರೋಗಮುಕ್ತವಾಗಿರ್ಬೇಕು ಅನ್ನೋದು. ಹಾಗಾಗಿ ನಾನು ಅನ್ಕೋತೀನಿ, ಯಾರೇ ಒಬ್ಬ ಡಾಕ್ಟರ್ ವಾಸ್ತವದಲ್ಲಿ ಮಾನವೀಯತೆಯನ್ನ ನಂಬ್ತಾನೆ, ಜನರನ್ನ ರೋಗಮುಕ್ತರನ್ನಾಗಿ ನೋಡೋಕೆ ಬಯಸ್ತಾನೋ, ಆತ ನನ್ನ ವಿರೋಧಿ ಆಗೋಕ್ ಸಾಧ್ಯನೇ ಇಲ್ಲ, ನನಗಾತ ಬೈಯೋದೂ ಇಲ್ಲ. ನಿಮ್ಮ ದಾವೆ ಏನು ಅಂತಂದ್ರೆ ಸುಮಾರು 20 ಲಕ್ಷ ಜನರಿಗೆ ನೀವು ಟ್ರೀಟ್ ಮಾಡಿದ್ದೀರಿ, ರೋಗಗಳಿಂದ ಮುಕ್ತಿ ಕೊಡಿಸಿದ್ದೀರಿ. ನಿಮ್ಮ ಈ ಮಾತನ್ನ ಹೇಗ್ ನಂಬೋದು? ನಿಮ್ಮ ಹತ್ರ ಯಾವ್ದಾದ್ರೂ ಡಾಕ್ಯುಮೆಂಟೇಶನ್ ಇದೆಯಾ, ಯಾವ್ದಾದ್ರೂ ಪ್ರೂಫ್ ಇದೆಯಾ? ಪ್ರತ್ಯಕ್ಷ ಕಿಂ ಪ್ರಮಾಣಂ, ಸಚ್ ಕೋ ಆಚ್ ನಹಿ. ನಿಮ್ಗೆ ನೋಡಿ, ನಿಮ್ಮ ಈ ನ್ಯಾಯಾಲಯದಲ್ಲಿ ಎಷ್ಟು ಜನ ಕೂತಿದ್ದಾರೆ ಅವ್ರಿಗೆ ನಾನು ಈಗಲೇ ಪ್ರಾಣಾಯಾಮ ಮಾಡ್ಸೋಕೆ ಶುರು ಮಾಡ್ತೀನಿ. ನೀವು ಬೇಕಿದ್ರೆ ವೇಯಿಂಗ್ ಮೆಷಿನ್ನ ತಗೊಂಡ್ ಬರಬಹುದು. ವೇಯಿಂಗ್ ಮೆಷಿನ್ ತಂದು ಇವರೆಲ್ಲರ ತೂಕ ಚೆಕ್ ಮಾಡಿ. ಆಮೇಲೆ ನಿಮ್ ಮುಂದೆನೇ ಅವ್ರಿಗೆ ಪ್ರಾಣಾಯಾಮ ಮಾಡಿಸ್ತೀನಿ. ಅವ್ರ ತೂಕ 250 ಗ್ರಾಮ್ನಿಂದ ಅರ್ಧ ಕಿಲೋ ತನಕ ಕಡಿಮೆ ಆಗುತ್ತೆ. ಇದಕ್ಕಿಂತ ಇನ್ಯಾವ ಪ್ರಮಾಣದ ಅವಶ್ಯಕತೆ ಇದೆ ಹೇಳಿ? ಸ್ವಾಮೀಜಿ, ಡಾಕ್ಟರ್ ಹತ್ರ ನಾನು ಕೇಳಿದೆ, ಯಾರು ಮೆಡಿಕಲ್ ಸೈನ್ಸಿನ ಡಾಕ್ಟರ್ಸ್ ಇದ್ದಾರೆ ಅವ್ರು ಹೇಳ್ತಾರೆ, ಒಂದ್ ವೇಳೆ ಯಾವ್ದಾದ್ರೂ ವ್ಯಕ್ತಿಗೆ 1 ವಾರದ ತನಕ ದಿನ 2 ಕಿಲೋ ನೀವು ತೂಕ ಕಮ್ಮಿ ಮಾಡಿದ್ರೆ ವಾರದಲ್ಲಿ 14 kg ಅಂದ್ರೆ ಮನುಷ್ಯ ಸತ್ತೇ ಹೋಗ್ತಾನೆ. 7 ದಿನದಲ್ಲಾಗೋದನ್ನ ನಿಮ್ಗೆ ಹೇಳ್ತೀನಿ. ಮೊದಲನೇ ದಿನ ಕೆಲವ್ರಿಗೆ ಅರ್ಧ ಕೆಜಿ, ಕೆಲವ್ರಿಗೆ 2 kg ಕಡಿಮೆ ಆಗುತ್ತೆ. 2ನೇ ದಿನ
1 ಕೆಜಿ ಕಡಿಮೆ ಆಗತ್ತೆ, 3ನೇ ದಿನ ಅರ್ಧ ಕೆಜಿ ಕಡಿಮೆ ಆಗತ್ತೆ, ಆಮೇಲೆ 250 ಗ್ರಾಮಿಗೆ ಬಂದು ನಿಲ್ಲುತ್ತೆ. ನಾನು ಜನರಿಗೆ 3ರಿಂದ 6 ತಿಂಗಳ ಒಳಗೆ 25ರಿಂದ 60 ಕೆಜಿ ತನಕ, ಅಂದ್ರೆ 3ರಿಂದ 6 ತಿಂಗಳಲ್ಲಿ 60 ಕೆಜಿ ಕಡಿಮೆ ಮಾಡಿಸಿದ್ದೀನಿ. ಶುರುವಿನಲ್ಲಿ 2 ಕೆಜಿ ಕಡಿಮೆ ಆಗತ್ತೆ, ಹೋಗ್ತಾ ಆಮೇಲೆ ಅರ್ಧ ಕೆಜಿ ಕಡಿಮೆ ಆಗತ್ತೆ. ಇದು ನೋಡಿ, ಕಡಿಮೆ ಆದವ್ರದ್ದು ಹೆಚ್ಚು ಕೂಡ ಆಗತ್ತೆ. ನಿಮ್ಮ ಶಿಬಿರದಲ್ಲಿ ಸಾವಿರಾರು ಜನ ಒಂದೇ ಸಲ ಪ್ರಾಣಾಯಾಮ ಮಾಡ್ತಾರೆ, ಒಂದೇ ಸಲ ಯೋಗ ವಿದ್ಯೆ ಕಲಿತಾರೆ. ಅವರಲ್ಲಿ 10-20 ಜನ ನಿಂತ್ಕೊಂಡು ಹೇಳ್ತಾರೆ ನಮಗೆ ಲಾಭ ಆಯ್ತು, ನಾವು ಹುಷಾರಾದ್ವಿ ಅಂತ. ಹಾಗೆ ನೂರಾರು ಜನ ಇರ್ಬೋದು ಅಲ್ವಾ ಅವ್ರಿಗೇನು ಲಾಭ ಆಗದೆ ಇರೋರು? ನಾನ್ ಜನರಿಗೆ ಹೇಳ್ತೀನಿ, ಯಾರು ನನ್ನ ಎದುರು ನಿಂತ್ಕೊಂಡು ಹೇಳ್ತಾರೋ ಅವ್ರನ್ನ ಎನ್ಕ್ವೈರಿ ಮಾಡಿ ಅಂತ. ನೋಡಿ, ನನ್ನ ಹತ್ರ ಬರೋರು ಫ್ರೀಯಾಗಂತೂ ಬರಲ್ಲ, ಅವರಿಂದ ಅನುದಾನ ತಗೋತೀನಿ. ಆ ಜನರಿಗೆ ಒಂದ್ ವೇಳೆ ಲಾಭ ಆಗ್ಲಿಲ್ಲ ಅಂದ್ರೆ ಅವ್ರು ನನ್ನ ಹೊರಗೆ ಹೋಗೋದಕ್ಕೆ ಬಿಡಲ್ಲ. ನೀವಾದ್ರೂ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬಿಡ್ತೀರಾ? ಅವ್ರು ನನ್ಗೆ ಚಪ್ಲಿಲ್ ಹೊಡಿತಾರೆ ಲಾಭ ಆಗ್ಲಿಲ್ಲ ಅಂದ್ರೆ. ಸ್ವಾಮೀಜಿ, ಒಂದ್ ವೇಳೆ ಅಂದ್ಕೊಳ್ಳಿ, ನಿಮ್ಮ ಚಿಕಿತ್ಸೆಯಿಂದ ಯಾರಾದ್ರೂ ವ್ಯಕ್ತಿಗೆ ನಷ್ಟ ಆದ್ರೆ, ಯಾರಾದ್ರೂ ಹಾರ್ಟ್ ಪೇಷಂಟ್ ಇದ್ದು ಅವರು ಒಂದ್ ವೇಳೆ ತೀರ್ಕೊಂಡ್ರೆ, ಯಾರಾದ್ರೂ ಡಯಾಬಿಟೀಸ್ ಇರೋರ ಕಾಯಿಲೆ ಇನ್ನೂ ಜಾಸ್ತಿ ಆದ್ರೆ, ಆಗ ಅವ್ರು ಯಾರನ್ನ ಕೇಳ್ಬೇಕು? ಮೊದಲನೇ ವಿಷಯ ಏನಂದ್ರೆ, ರಾಮ್ ಸತ್ಯ ಯಾರಾಗ್ಬೇಕು ಅಂತ ಇರುತ್ತೋ ಅವ್ರನ್ನ ಪ್ರಪಂಚದ ಯಾವ ಶಕ್ತಿನೂ ಉಳ್ಸಕ್ಕಾಗಲ್ಲ. ಸ್ವಾಮಿ ರಾಮದೇವೇನು ಸಾಕ್ಷಾತ್ ನಾರಾಯಣ ಹೇಳದ್ ಬಂದ್ರೂ ಉಳ್ಸಕ್ಕಾಗಲ್ಲ. ಹಾಗೆ ನಾನು ಯಾವುದೇ ಔಷಧಿ ಕೊಡೋದಿಲ್ಲ. ಎರಡನೇದಾಗಿ ಅವರಿಂದ ನಾನು ಏನು ಉಲ್ಟಾ ಕೆಲಸ ಮಾಡ್ಸಲ್ಲ. ನಾನು ಅವರ ಉಸಿರು ನಿಲ್ಸಿದ್ರೆ ನನ್ನ ಮೇಲೆ ಪ್ರಕರಣ ದಾಖಲಿಸಬಹುದು. ನಾನು ಉಸಿರು ತಗೊಂಡ್ ಬಿಡಿ ಅಂತ ಹೇಳ್ತೀನಿ. ಉಸಿರು ತಗೊಂಡ್ ಬಿಡೋದ್ರಿಂದ ಯಾರು ಕೂಡ ಸತ್ತಿಲ್ಲ ಅಲ್ವಾ? ಉಸಿರು ನಿಲ್ಸೋದ್ರಿಂದ ಸಾಯ್ಬೋದು. ಔಷಧಿ ತಿಂತ ಯಾರು ನೋಡಿ, ನಾನು ತಮಾಷೆ ಮಾಡ್ತಲ್ಲ, ಇದು ವಾಸ್ತವ. ಸುಮಾರು 90% ಜನ ಔಷಧಿ ತಿಂದು ಸಾಯ್ತಾರೆ, ಮತ್ತೆ 10% ಜನ ಔಷಧಿ ತಿಂದೇ ಸಾಯ್ತಾರೆ. ಅದಕ್ಕೇನ್ ಮಾಡೋದು? ಒಂದು ವಿಷಯ. ಮತ್ತೆ ಇದಕ್ಕಿಂತ ಗಂಭೀರವಾದ ವಿಷಯ ಇನ್ನೊಂದಿದೆ. ಯಾರು ಔಷಧಿ ತಗೋತಾ ಇದ್ದಾರೋ, ಔಷಧಿ ತಗೋತಾ ಸೈಡ್ ಎಫೆಕ್ಟ್ ಆಗುತ್ತಲ್ಲ, ಅದಕ್ಕೆ ಜವಾಬ್ದಾರಿ ಯಾರು ಹೇಳಿ? ಅದರಿಂದ ಜನಕ್ಕೆ ಏನ್ ನಷ್ಟ ಆಗುತ್ತಲ್ಲ, ಔಷಧಿ ಮೇಲೆ ಇಷ್ಟು ಬರ್ದ್ಬಿಟ್ರೆ ಸಾಕಾ? ಈ ಔಷಧಿ ತಗೊಂಡಾಗ ಈ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಇಷ್ಟು ಸಾಕಾ ಹೇಳಿ? ಒಂದ್ ವೇಳೆ ನಿಮ್ ಮಾತು ಒಪ್ಕೊಂಡ್ರೆ ಏನ್ ಮಾಡ್ಬೇಕು? ಎಲ್ಲ ಹಾಸ್ಪಿಟಲ್ಸ್ನ ಕ್ಲೋಸ್ ಮಾಡ್ಬೇಕಾ? ಏನು ಔಷಧಿ ತಯಾರು ಮಾಡೋ ಕಂಪ್ನಿಗಳನ್ನ ಕ್ಲೋಸ್ ಮಾಡ್ಬೇಕಾ? ಈ ದೇಶದಲ್ಲಿ ಡಾಕ್ಟರ್ಗಳ ಸಂಖ್ಯೆ ಕಡಿಮೆನೇ ಇದೆ. ದೇಶದ ಜನಸಂಖ್ಯೆ ಇದೆ 100 ಕೋಟಿಗೂ ಹೆಚ್ಚು. 50,000 ರೋಗಿಗಳ ಪಾಲಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. 50,000 ರೋಗಿಗಳ ಪಾಲಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. ನಾನ್ ಯೋಗ ಮಾಡಿಸ್ಲಿಲ್ಲ ಅಂದ್ರೆ ಜನ ಸಾಯ್ತಾರೆ. 50,000 ರೋಗಿಗಳನ್ನ ಒಬ್ಬ ಡಾಕ್ಟರ್ ಹೇಗ್ ನೋಡ್ಕೋತಾರೆ? ಇನ್ನೊಂದು ವಿಷಯ, ಪ್ರತಿ 2ನೇ ವ್ಯಕ್ತಿ ಕಾಯಿಲೆಗೆ ಒಳಗಾಗ್ತಿದ್ದಾನೆ. ಪ್ರತಿ 2ನೇ ವ್ಯಕ್ತಿ ಮಾತ್ರ ಅಲ್ಲ, ಕಾಯಿಲೆ ಇಲ್ದೇ ಇರೋಂಥ ವ್ಯಕ್ತಿನ ಬೆರಳೆಣಿಕೆಯಲ್ಲಿ ಎಣಿಸ್ಬೋದು. ಕಾಯಿಲೆಗಳು ಹೇಗಿವೆ? 50% ಜನರಿಗೆ ಹೆವಿ ಮೆಂಟಲ್ ಸ್ಟ್ರೆಸ್. ಇದಕ್ಕೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲ. ಎರಡನೇದು, 50% ಲೇಡೀಸ್ಗೆ ಅನಿಮಿಯಾ ಪ್ರಾಬ್ಲಮ್, ಅನಿಮಿಕ್ ಆಗಿದ್ದಾರೆ. 10 ಕೋಟಿಯಷ್ಟು ಜನ ಡಯಾಬಿಟಿಸ್ ಪೇಷಂಟ್ ಆಗಿದ್ದಾರೆ. 10 ಕೋಟಿಯಷ್ಟು ಜನರಿಗೆ BP ಇದೆ. 5 ಕೋಟಿಯಷ್ಟು ಜನರಿಗೆ ಭಯಂಕರ ಆರ್ಥ್ರೈಟಿಸ್ ಇದೆ. 5 ಕೋಟಿಯಷ್ಟು ಜನಕ್ಕೆ ನಡೆಯೋದಿಕ್ಕೆ ಆಗಲ್ಲ, ಒಬೆಸಿಟಿ ಇದೆ. ಇನ್ನು 1 ಕೋಟಿಯಷ್ಟು ಜನರಿಗೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದೆ, ಕ್ಯಾನ್ಸರ್ ಪ್ರಾಬ್ಲಮ್ ಇದೆ, ಅಸ್ತಮಾ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ. ಇವೆಲ್ಲದಕ್ಕೂ ಒಬ್ರೇ ಡಾಕ್ಟರ್, ಸ್ವಾಮಿ ರಾಮದೇವ್. ನೋಡಿ, ನಾನು ಬದುಕಿದ್ರೆ ಈ ಮಾತನ್ನ ಸಾಧಿಸಿ ತೋರಿಸ್ತೀನಿ. ಇಡೀ ಜಗತ್ತಲ್ಲೇ ಪ್ರಾಣವನ್ನೇ ಔಷಧಿಯಾಗಿ ಮಾಡ್ತೀನಿ. ಜನ ಔಷಧಿ ಇಲ್ಲದೆ ಆರೋಗ್ಯವಾಗಿರ್ತಾರೆ. ಮತ್ತೆ ಇದನ್ನ ನಾನು ಹೇಳ್ತಾ ಇಲ್ಲ, ಇದು ನಮ್ಮ ಋಗ್ವೇದದಲ್ಲಿ, ಜಗತ್ತಿನ ಪ್ರಾಚೀನ ಪುಸ್ತಕ ಋಗ್ವೇದ ಆಗಿದೆ. ಋಗ್ವೇದದಲ್ಲಿ ಭಾರತದ ಋಷಿ ಮುನಿಗಳು सृष्टि के आदि में उद्घोष किया था, आवात वाही भेषजम तुम ही विश्व भेषजो. ಪ್ರಾಣನೇ ಔಷಧಿ. ದುರಾದೃಷ್ಟ ಅಂದ್ರೆ ನೋಡಿ, ಜರ್ಮನಿಲಿ ಚರಕಾಲಜಿ ಪಾಠ ಮಾಡಲಾಗುತ್ತೆ. ಮಹರ್ಷಿ ಚರಕರ ಪಾಠಗಳನ್ನ ಅಲ್ಲಿ ಕಲಿಸಲಾಗುತ್ತೆ. ಆದ್ರೆ ನನ್ನಂತ ವ್ಯಕ್ತಿ ಚರಕ, ಪತಂಜಲಿ, ಸುಶ್ರುತರ ಬಗ್ಗೆ ಮಾತಾಡಿದ್ರೆ ಆಗ ಹೇಳ್ತಾರೆ, ಈ ವ್ಯಕ್ತಿ ಯಾಕೆ ವದಂತಿಗಳನ್ನ ಹಬ್ಬಿಸ್ತಾ ಇರೋದು, ಅತಿಶಯೋಕ್ತಿ ಮಾತುಗಳನ್ನ ಆಡೋದು ಅಂತ. ನಾನ್ ಹೇಳ್ತೀನಿ, ಪ್ರಾಣ ಒಂದು ಮೆಡಿಸಿನ್. ಈ ಪ್ರಾಣರೂಪದ ಔಷಧಿ ಎಲ್ರಿಗೂ ಫ್ರೀಯಾಗಿ ಸಿಗುತ್ತೆ. ಆದ್ರೆ ಒಂದಂತೂ ಆಗ್ಬಾರ್ದು, ಜಮೀನಿನ ಮೇಲೆ ಟ್ಯಾಕ್ಸ್ ಇದೆ, ನೀವು ಕುಡಿಯೋ ನೀರ್ ಮೇಲೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ. ಆದ್ರೆ ಸದ್ಯಕ್ಕೆ ಆಕ್ಸಿಜನ್ ಮೇಲೆ ಟ್ಯಾಕ್ಸ್ ಇಲ್ಲ, ನೀವು ತಗೋತಿರಲ್ಲ. ನೀವು ಕೆಲಸ ಮಾಡ್ತಾ ಇದ್ದೀರೋ ಅದನ್ನ ನೋಡಿದ್ರೆ ಆಕ್ಸಿಜನ್ ಮೇಲೂ ಟ್ಯಾಕ್ಸ್ ಹಾಕ್ಬಿಡ್ತೀರಾ ಅನ್ಸುತ್ತೆ. ಒಂದ್ ವೇಳೆ ಯಾರಾದ್ರೂ ತಲೆ ಕೆಟ್ಟಿರೋಂಥ ವ್ಯಕ್ತಿ ಈ ದೇಶದ ಹಣಕಾಸು ಮಂತ್ರಿ ಆದ್ರೆ ಅವನು ಆಕ್ಸಿಜನ್ ಮೇಲೆ ಟ್ಯಾಕ್ಸ್ ಹಾಕ್ತಾನೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ದಿನಪೂರ್ತಿ 1,600 ರೂಪಾಯಿ ಆಕ್ಸಿಜನ್ನ ತಗೋತಾನೆ. ಒಂದು ಆಕ್ಸಿಜನ್ನ ಸಿಲಿಂಡರ್ 200 ರೂಪಾಯಿಗೆ ಸಿಗುತ್ತೆ. ದಿನಪೂರ್ತಿ ವ್ಯಕ್ತಿನ ಹಾಸ್ಪಿಟಲ್ ಇಲ್ದೆ, ಡಾಕ್ಟರ್ನ ಚಾರ್ಜ್ ಇಲ್ದೆ ಇರಿಸಿದ್ರೆ ಆಗ 200 ರೂಪಾಯಿ ಸಿಲಿಂಡರ್ನ 8 ಸಿಲಿಂಡರ್ ಬೇಕಾಗತ್ತೆ ಒಬ್ರಿಗೆ. 1 ತಿಂಗಳಲ್ಲಿ 48,000 ರೂಪಾಯಿ ಆಕ್ಸಿಜನ್ನ ಒಬ್ಬ ವ್ಯಕ್ತಿ ತಗೋತಾನೆ ನೋಡಿ. ಮತ್ತೆ ಹಾಗೆ ಒಬ್ಬ ವ್ಯಕ್ತಿ ತನ್ನ ಲೈಫ್ನಲ್ಲಿ 3 ರಿಂದ 5 ಕೋಟಿ ರೂಪಾಯಿ ಎಷ್ಟು ಆಕ್ಸಿಜನ್ ತಗೋತಾನೆ. ನಿಮ್ಮ ಅಕೌಂಟಿಂಗ್ ತುಂಬಾ ಚೆನ್ನಾಗಿದೆ, ಇದನ್ನೆಲ್ಲ ನಾನು ನೋಡಿದ್ದೀನಿ. ಒಬ್ಬ ಮನುಷ್ಯ, ನಾನು ರಾಷ್ಟ್ರವಾದದ ಬಗ್ಗೆ ಮಾತಾಡ್ತೀನಿ. ಜನ ಕೇಳ್ತಾರೆ ದೇಶ ನಿಮ್ಗೇನ್ ಕೊಟ್ಟಿದೆ ಅಂತ. ದೇಶ ನಿನ್ಗೆ ಆಕ್ಸಿಜನ್ ಕೊಟ್ಟಿದೆ, ಯಾವುದೇ ಟ್ಯಾಕ್ಸ್ ಇಲ್ದೆ ಅಂತ ಅವ್ರಿಗೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ದೇಶದ ನಿಯಮ ಮತ್ತೆ ಕಾನೂನು ಎಷ್ಟು ಕೆಟ್ಟದಾಗಿದೆ ಅಂದ್ರೆ ನಾನು ಹೇಳ್ತೀನಲ್ಲ, ದೇಶದಲ್ಲಿ ಭಿಕ್ಷೆ ಬೇಡ್ತಾ ಯಾರಾದ್ರೂ ಸಿಕ್ಕಾಕೊಂಡ್ರೆ ಆಗ ಅವ್ರ ಕೈಗೆ ಬೇಡಿ ಹಾಕ್ಬೇಕು ಅನ್ನೋ ಆದೇಶ ಇದೆ. ದೇಶದಲ್ಲಿ ಯಾರಾದ್ರೂ ಭಿಕ್ಷೆ ಬೇಡ್ತಾ ಸಿಕ್ಕಾಕೊಂಡ್ರೆ ಅವ್ರಿಗೆ ಕೈಕೋಳ ಹಾಕಿ
ಅವ್ರನ್ನ ಜೈಲಿಗೆ ತಳ್ಳಬೇಕು ಅನ್ನೋ ಆದೇಶ ನಮ್ಮ ಈ ಗೌರ್ಮೆಂಟ್ನಲ್ಲಿದೆ. ಅದೇ ದೇಶದ ಹಣಕಾಸು ಮಂತ್ರಿ ಹೊರಗಡೆ ಹೋಗಿ ವಿದೇಶಗಳಿಂದ ಭಿಕ್ಷೆ ಬೇಡಿ ದುಡ್ಡು ತಗೊಂಡು ಬಂದ್ರೆ ಅವ್ರಿಗೆ ಹಾರ ಹಾಕಿ ಸನ್ಮಾನ ಮಾಡ್ತಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಸ್ವಾಮೀಜಿ, ನಿಮ್ಮ ದಾವೆ ಏನಂದ್ರೆ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸರಿ ಮಾಡ್ತೀರಾ ಅಂತ. ಯಾರಿಗೂ ರೋಗ ಇಲ್ಲ. ಆದ್ರೆ ನಾನ್ ಕೇಳ್ಪಟ್ಟೆ ಏನಂದ್ರೆ, ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಿಮ್ಮ ಕರಳುಗಳು ಸಿಕ್ಕಾಕೊಂಡ್ಬಿಡ್ತು, ನೀವು ಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೆ ನ್ಯೂಯಾರ್ಕಿಗೆ ಹೋಗ್ಬೇಕಾಯ್ತು. ಏನಾಗಿದೆ ಅಂದ್ರೆ, ಸ್ವಾಮಿ ರಾಮದೇವ್ ಮೇಲೆ ಹೇಗ್ ದಾಳಿ ಮಾಡೋದು ಅಂತ ಈಗ ಜನ ಯೋಚನೆ ಮಾಡ್ತಾರೆ. ಮಹಿಳೆಯರ ವಿಷಯದಲ್ಲಿ ಆರೋಪ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನಾನು ಮಹಿಳೆಯರನ್ನ ಟಚ್ ಮಾಡೋದೇ ಇಲ್ಲ, ಮುಟ್ಟೋದೇ ಇಲ್ಲ. ಯಾವುದೇ ಪಿಕ್ಚರ್ ನೋಡೋಕ್ಕೂ ಕೂಡ ಹೋಗೇ ಇಲ್ಲ. ₹1 ಬ್ಯಾಂಕ್ ಅಕೌಂಟೇ ತೆಗ್ದಿಲ್ಲ ಅಂದಮೇಲೆ ಜಮಾ ಮಾಡೋದೆಲ್ಲಿಂದ? ರೈತನ ಮನೇಲಿ ಹುಟ್ಟಿದ್ ನಾನು. ರೈತರ ಮಕ್ಕಳದ್ದು ಖಾತೆಲಿ ಹೆಸರೇ ಇರ್ತಾ ಇರ್ಲಿಲ್ಲ. ಅಂದ್ರೆ ನಾನು ಹುಟ್ಟಿದ ಕಾಲದ್ದು. ಲಿಮಿಟೆಡ್ ವಿಷಯ ಕೇಳ್ತಾ ಇದ್ದೀನಿ. ಈಗ ನಿಮ್ ಹತ್ರ ನಾನ್ ಕೇಳ್ತಾ ಇದ್ದೀನಿ ಏನಂದ್ರೆ, ನೀವು ಚಿಕಿತ್ಸೆ ಮಾಡಿಸ್ಕೊಳ್ಳೋದಕ್ಕೆ ಯಾರಾದ್ರೂ ಡಾಕ್ಟರ್ ಹತ್ರ ಹೋಗಿದ್ರೆ? ಅದೇ ನಾನ್ ಏನ್ ಹೇಳ್ತಾ ಇದ್ದೆ ಅಂದ್ರೆ, ಸ್ವಾಮಿ ರಾಮದೇವ್ ಮೇಲೆ ಏನ್ ಆರೋಪ ಮಾಡೋದು ಅಂತ ಜನ ಯೋಚಿಸ್ತಾರೆ. ಅದಕ್ಕೆ ದಿನ ಹೊಟ್ಟೆ ತಿರುಗಿಸ್ತಾರೆ ಅಂತ ಇವ್ರ ಮೇಲೆ ಆರೋಪ ಮಾಡೋಣ, ನೋಲಿ ಮಾಡ್ತಾರೆ ಅಂತ. ಅದಕ್ಕೆ ಹೊಟ್ಟೆ ಸಿಕ್ಕಾಕೊಂಡ್ಬಿಡ್ತು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಒಳಗಡೆ ಏನಾದ್ರೂ ಗೂಟ ಹೊಡೆದಿದ್ದ ಹೊಟ್ಟೆ ಸಿಕ್ಕಾಕೊಳ್ಳಕ್ಕೆ ಅಂತ ಕೇಳಿದೆ. ಮತ್ತೆ ಇನ್ನೊಂದು ವಿಷಯ, ಆ ಚಿಕಿತ್ಸೆ ತಗೊಳಕ್ಕೆ ಅಮೆರಿಕಕ್ಕೆ ಹೋದೆ ಅಂತ ಹೇಳಿದ್ರು. ಆದ್ರೆ ಒಂದ್ ವೇಳೆ ಈ ಜಗತ್ಗೇನಾದ್ರೂ ಗೊತ್ತಾಗೋದಾದ್ರೆ, ನಾನು ಅಮೆರಿಕದ ನೀತಿಗಳ ಕಟ್ಟ ವಿರೋಧಿ ಅನ್ನೋದು. ನಾನು ಸದ್ದಾಂ ಹುಸೇನ್ನ ಅಲ್ಲ, ಬುಷ್ ಅವ್ರನ್ನ ಅಪರಾಧಿ ಅಂತ ಕರಿತೀನಿ. ಅವರು ಇರಾಕ್ನ ಸಂಪೂರ್ಣ ಹಾಳು ಮಾಡಿದ್ರು. ಹಾಗೆ ಇನ್ನೊಂದು ವಿಷಯ, ಅವರೆಲ್ಲ ನನ್ನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋದ್ರು ಅಂತ ಹೇಳಿದ್ರು. ನಾನು ಇವತ್ತವರೆಗೂ ಪಾಸ್ಪೋರ್ಟೇ ಮಾಡಿಸಿಲ್ಲ. ಮತ್ತು ಹಾಗೆ ಜನ ಹೇಗೆ ಆರೋಪ ಮಾಡ್ತಾರೆ, ಹೇಗೆ ವದಂತಿ ಹಬ್ಬಿಸ್ತಾರೆ ಅಂತಂದ್ರೆ ಎಲ್ರೂ ನಂಬಬೇಕು. ರಾಮದೇವ್ ದಿನ ಕಪಾಲಭಾತಿ ಮಾಡ್ತಾರೆ, ಅಗ್ನಿಸಾರ ಕ್ರಿಯೆ ಮಾಡ್ತಾರೆ, ಹೊಟ್ಟೆನ ಅಲಾಡಿಸ್ತಾರೆ, ಮತ್ತೆ ನೌಲಿ ಮಾಡ್ತಾರೆ. ಅದಕ್ಕೆ ಕರಳು ಸಿಕ್ಕಾಕೊಳ್ತು ಅಂತ ಹೇಳಿದ್ರು. ಮತ್ತೆ ಇದ್ರ ಉದ್ದೇಶ ಏನಿರ್ಬೋದು ಹೇಳಿ? ಇದ್ರ ಉದ್ದೇಶ ಏನಂದ್ರೆ, ಕೆಲವರು ಪಿತೂರಿ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ವಾಮಿ ರಾಮದೇವ್ ಸ್ವತಃ ಕಾಯಿಲೆ ಬಿದ್ದಿರೋರು ಜನರಿಗೆ ಏನ್ ಚಿಕಿತ್ಸೆ ಕೊಡ್ತಾರೆ ಅಂತ ಹೀಗೆ ವದಂತಿ ಹಬ್ಬಿಸ್ತಾರೆ. ಇನ್ನೊಂದು ವದಂತಿ ಕೇಳ್ಪಟ್ಟೆ ಏನಂದ್ರೆ, ನೀವು ದೆಹಲಿಯ ಅಪೋಲೋ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರೆ ನಿಮ್ಮ ಹಾರ್ಟನ್ನ ಚಿಕಿತ್ಸೆ ಮಾಡಿಸ್ಕೊಳ್ಳಕ್ಕೆ ಅಂತ. ನಿಜವಾಗ್ಲೂ ಏನಾಯ್ತಂದ್ರೆ, ನೋಡಿ, ಹರಿದ್ವಾರದಲ್ಲಿ ನಮ್ಮ ಒಂದು ಗುರುಕುಲ ಇದೆ, ರೇವಾರಿಲಿ, ಆಶ್ರಮದ್ದು. ನಾನಲ್ಲಿ ಒಂದ್ ಯಾತ್ರೆಗೋಸ್ಕರ ಹೋದೆ. ನೋಡಿ, ಹರಿದ್ವಾರದಲ್ಲಿ ವದಂತಿಗಳು ತುಂಬಾ ಬೇಗ ಹರಡತ್ತೆ, ಸಣ್ಣ ಪುಟ್ಟದೆಲ್ಲ. ಇನ್ನೊಂದೇನಂದ್ರೆ, ಅಲ್ಲಿ ಬಾಬಾಗಳು ತುಂಬಾ ಜನ ಇರ್ತಾರೆ. ಏನಂದ್ರೆ, ನಾನು ಬಾಬಾಗಳನ್ನು ಕೂಡ ಬಿಡಲ್ಲ. ನನಗ್ ತಪ್ಪು ಅನ್ಸಿದ್ರೆ ಬಾಬಾಗಳ ವಿರುದ್ಧ ಕೂಡ ಮಾತಾಡ್ತೀನಿ. ನಾನು ಜ್ಯೋತಿಷಿಗಳ ತಾಂತ್ರಿಕರ ವಿರುದ್ಧ ಕೂಡ ಮಾತಾಡ್ತೀನಿ. ನಾನು ರಾಜಕೀಯದ ರಗಳೆಗಳಿಂದ ಕೋಟಿಗಟ್ಲೆ ಮೈಲಿ ದೂರ ಇದ್ದೀನಿ, ಆದ್ರೂ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಹೀಗೆ ವದಂತಿಗಳು ಬೇಗ ಹಬ್ಬುತ್ತೆ. ನಾನು ಅಲ್ಲಿಗೆ ಹೋದೆ. ಆಗ ಬಾಬಾ ಹಾರ್ಟ್ ಆಪರೇಷನ್ಗೋಸ್ಕರ ಹೋದ್ರು ಅಂತ ಹೇಳಿದ್ರು. ಆದ್ರೆ ನಾನು ಬೈಪಾಸ್ ಮಾಡಿಸೋದೇ ಬೇಡ ಅಂತೀನಿ. ಅದಕ್ಕೆ ಜನ ವದಂತಿಗಳನ್ನ ಈ ರೀತಿ ಎಲ್ಲ ಹಬ್ಸಿದ್ರು. ಅವರಿಗೆ ಹಾರ್ಟ್ ಆಪರೇಷನ್ ಆಗಿದೆ ನೋಡಿ ಅಂತ. ಬೇಕಿದ್ರೆ ನೋಡ್ಬೋದು, ನನ್ನ ಹಾರ್ಟ್ ಸರಿಯಾಗೇ ಇದೆ, ಅದ್ಭುತವಾಗಿದೆ, ಯಾವ ಬೈಪಾಸ್ ಮಾಡಿಸಿಲ್ಲ. ಅಂದ್ರೆ ಜನ ವದಂತಿಗಳನ್ನ ಹೇಗ್ ಹಬ್ಬಿಸ್ತಾರೆ ಅಂದ್ರೆ, ಅದ್ ಹೇಗ್ ಹಬ್ಬದ್ವು? ಒಂದು ವೈದಿಕ ಸಂಸ್ಕೃತಿ ಇದೆ, ಹಾಗೆ ಹಾವಿನ ಸಂಸ್ಕೃತಿ ಇದೆ, ಇನ್ನೊಂದು ಹೋರಿ ಸಂಸ್ಕೃತಿ ಇದೆ. ವೈದಿಕ ಸಂಸ್ಕೃತಿ ಸನಾತನದಿಂದ ಬಂದಿರೋದು. ಯಾರ್ದಾದ್ರೂ ಸಭೆ ಹಾಳು ಮಾಡ್ಬೇಕು ಅಂದ್ರೆ ಹಾವು ಹೋರಿನ ಬಿಟ್ಬಿಡಿ, ಅದೇ ಅವೆರಡು ಸಂಸ್ಕೃತಿ. ಒಬ್ಬ ವ್ಯಕ್ತಿ ನನಗೆ ಹೇಳಿದ್ರು, ಅವರು ರಾಜಕೀಯ ಪಾರ್ಟಿ ಜೊತೆ ಇರೋಂಥವ್ರು, ಆ ಪಾರ್ಟಿ ಹೆಸರು ತಗೊಳ್ಳಲ್ಲ, ಅವರು ಏನೇನೋ ಕೆಲಸ ಮಾಡ್ತಿರ್ತಾರೆ. ಮೂರನೇದಿದೆಯಲ್ಲ, ಅದು ವದಂತಿ ಸಂಸ್ಕೃತಿ. ಅಂದ್ರೆ ಗಣೇಶ ಹಾಲು ಕುಡಿದ್ರಲ್ಲ, ಹೇಗೆ ಕುಡಿದ್ರು ಅಂದ್ರೆ ಚಮಚದಲ್ಲಿ ಅಂತ. ಚಮಚದಿಂದ ಹಾಲು ಕುಡಿದ್ರೆ ಕೆಳಗ್ ಬಿತ್ತೋ ಇಲ್ವೋ ಗೊತ್ತಾಗಲ್ಲ ಅಲ್ವಾ? ಅದು ಬಿಳಿ ಅಮೃತಶಿಲೆಯ ಮೂರ್ತಿ ಮಾತ್ರ ಕುಡಿಯುತ್ತೆ ಅಂತ ಹೇಳಿದ್ರು. ಆಮೇಲೆ ಪಾಪಿಗಳ ಕೈಯಿಂದ ಕುಡಿಯಲ್ಲ ಅಂತ ಹೇಳಿದ್ರು. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕುಡಿಸ್ಬಿಟ್ರು, ಯಾಕಂದ್ರೆ ತಮ್ಮನ್ ತಾವು ಪಾಪಿ ಅಂತ ಯಾರು ಹೇಳ್ಕೊತಾರೆ? ನೋಡಿ, ನನ್ನ ಬಗ್ಗೆ ಕೂಡ ಅದೇ ರೀತಿ ವದಂತಿ ಹೇಳಿದ್ದಾರೆ.